ಬಿಸ್ನೆಸ್ಗೆ ಅಂತೇಳಿ ತೊಗೊಂಡಿರೋದು. ನಮ್ಮ ತಮ್ಮನ ಬಿಸ್ನೆಸ್ಗೆ ಅಂತ ತೊಗೊಂಡಿರೋ ಫ್ರಿಜ್ ನೋಡಿರಿ. ಇಲ್ಲಿ 2 ಲೈಟ್ ಕೊಟ್ರೆ ಗ್ರೀನ್ ರೆಡ್ ದೊಡ್ಡದೈತಿ. ಏನು ಕಂಪ್ನಿ ಎಲ್ಲಿರುತ್ತೆ ಹೆಸರು ಗೊತ್ತಿಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ ಚಾಲು ಮಾಡೋಕಳ್ತೀನಿ. ಬೆಳಿಗ್ಗೆಯಿಂದ ನಮ್ಮ ಚಹಾ ಕುಡಿಯತ್ತಾಳ್ರಿ ಎದ್ದು. ನಮ್ಮ ತಮ್ಮ ಹೋದ ಹಾಲಿಗೆ ಹೊರಗಡೆ ಫುಲ್ ಹವಾ ಹಾಕಿಬಿಟ್ಟೈತಿ. ಚಿಟಿ ಚಿಟಿ ಮಳೆ ಬರ್ತಾ ಗಪ್ಪಾಗತ್ತಾ ಗಾಳಿ ಹೊಡಿತೈತಿ. ಕೆಟ್ಟ ಹವಾಮಾನ ಐತಿ. ಇವರು ಎದ್ದು ಚಹಾ ಕುಡಿದು ಕೂತಾರೆ. ಬರೀ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಈಗ ನಿನ್ನೆ ಸಂಜೆ ಇಲ್ಲೇ ಮಾರಕ್ಕೆ ಬಂದಿದ್ರಿ. ಪುಂಡಿ ಸೊಪ್ಪು ತೊಗೊಂಡಿದ್ವಿ. ತೊಗೊಂಡು ರಾತ್ರಿನ ಸೋಸಿ ಆರಕ್ಕೆ ಹಾಕಿದ್ದೀವಿ ಹಿಂಗೆ ಟವಲ್ನಾಗ. ಆಮೇಲೆ ಕಟ್ಟಿಟ್ಟಿದ್ದೇನು ಬೇವು ಇದನ್ನ ಗಂಟಾಕಿ ದುಂಡಿಗೆ ಮಾಡಿ ಕಟ್ಟಿಟ್ಟಿದ್ರಿ. ನೀರೆಲ್ಲ ಟವಲ್ ಹಿರಿದೈತಿ, ಹೀರ್ಕೊಂಡೈತಿ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಫ್ರೆಶ್ ಆಗಿ. ಓಪ ಹಾಂ ಹೋಗ್ತೀನಿ. ಈಗ ಇದನ್ನ ಪಲ್ಯ ಕುದಿಯೋಕೆ ಇಡ್ಬೇಕು ರೀ. ಪುಂಡಿ ಪಲ್ಯ ಕುದಿಯೋಕ್ಕಿಟ್ಟು ಇವತ್ತಿನ ರೊಟೀನ ಚಾಲು ಮಾಡ್ಕೊತೀನಿ. ಬರೀ ಏನೇನೆಲ್ಲ ಹಾಕೈತೆ ಅಂತ ನೋಡೋಣ. 10 ರೂಪಾಯ್ದು ಒಂದು ಇಷ್ಟ ಆಗತ್ತೆ ಅನ್ಕುದ್ದ. ಇಷ್ಟಾಗುತ್ತೆ ಇಷ್ಟು. ಹಾಂ 10 ರೂಪಾಯಿಗೆ ಅಷ್ಟು ಕೊಂಡ. ಪಲ್ಯ ಆದರೆ ಇಷ್ಟ ಆಗುತ್ತೆ, ಕಡಿಮೆ ಆಗುತ್ತಮ್ಮ. ಕುದ್ದಾಗ 10 ಆಗುತ್ತೆ, ಅದೊಂದು ಇಷ್ಟ ಆಗುತ್ತೆ. ಹಾಂ ಬಂದೆ ಬಂಗಾರ. ಬರೀ ಈಗ ದೋಸೆಗೆ ಹಿಟ್ಟು ರುಬ್ಬಿಟ್ಟೀನಿ. ಅಮ್ಮ ನೋಡ್ರಿ, ಯಾಕೆ ನಾವು ಮನಿವಲ್ರಿ ಉದ್ದಿನಬೇಳೆ ಕಪ್ಪಿಗೆ ಸಿಪ್ಪಿದ್ದು ಅದ್ರೂ, ಹಂಗಾಗಿ ಹಿಟ್ಟು ಈ ಥರ ಬಂದೈತೆ ಅದು. ಆಮೇಲೆ ಮಾಡ್ಬೇಕು, ಇನ್ನು ಸ್ವಲ್ಪ ತರದು ಮಾಡ್ತೀನಿ. ಚಹಾ ಕುಡಿಯತ್ತಿದ್ದೆ ನಾನು. ಮನುಪುಟ ಒಳ್ಳೆ ಯಾರೈತೇನಪ್ಪ ಅದು ಐತೆ. ಬೇ ಇದು ಇಲ್ಲೇ ಇಟ್ಬಿಡ್ತೀಯಾ? ಹಾಂ ಅದ್ರ ನೀರು ಹಾಕೊಂಬಂದ್ಕೊಳ್ಳೆ. ಅಪ್ಪಾಜಿ ನೀರ್ಕೋ ಸ್ವಲ್ಪ ಕಂಟಿನ್ಯೂ ಹಿಡಿ. ಅಲ್ಲ ಅಜ್ಜಿಗೆ ಹಿಡಿ. ನೋಡ ಸರು ಬೇಕಾ? ಸಾಕಲ್ಲ. ನನಗೆ ಬೇಕಾಗ್ತಾವಂತ ಒಂದ್ಸರಿಗೆ ಎಕ್ಸ್ಟ್ರಾ ತಂದು. ಅಜ್ಜರ ಹಂಚಿಡ ಹೋಲಿ ಹಂಚದ ಅಲ್ಲ ಹಂಚಿಡ್ರೆ ಎತ್ತರ ಆಗತ್ತಲ್ಲ. ಕುರಿ ಬಡಿಯೋದು ಬೇಕಾಗಲ್ಲ, ಎತ್ತಾಗಲ್ಲ. ಇಲ್ಲ ಇವ ಹಿಂಗೆ ಟಚ್ ಈಟ್ ಎತ್ತರ ನಿಮ್ಗೆ ಹಚ್ಕೊಂತ ಆಗ್ತದ. ಬರೀ ಗುಂಡಿ ಹೋಗಲ್ಲ, ಮುರಿ ಎತ್ತಾಗ. ಮಮ್ಮಿ ನಿಲ್ಸ್ಲಾ? ಪ್ಯಾಂಟ್ ಹಾಕೋ. ಹಲೋ ಕಟ ಮೇಲೆ ಹಾಕೋ ಪ್ಯಾಂಟ್. ಈಗ ಒಂದು ಪ್ಲೇಟ್ ಕೊಡು. ಹಾಂ ಹತ್ತಿತ್ತು. ಆಟ ಸೀಳು ಇಟ್ರೆ ಸ್ವಲ್ಪ ಹೆಂಗಾರ ಹತ್ಬೋದು ಒಲಿ ಬೇಗ. ಸಾದಿಲ್ಲ ಅದಕ್ಕೆ ಸಣ್ಣದೆಲ್ಲ ಐತಿ. ಅದ ಹೋಗ್ಬೇಕು 3-4 ಅದ. ಒಂದು ಇಲ್ಲಿ ಬೆಕ್ಕಿಗೆ ಅಮ್ಮ ಹಾಕಕ್ಕೆ ಮಾಡಿ ಅದ ಅಲ್ಲಿ ತಗೋ. ಒಂದು ಬಿಟ್ಟರೆ 2 ಅದ. ಅಪ್ಪ ಅಜ್ಜಿ ನೋಡ್ರಿ ಹೊರ ಬಂತ ಉರಿತಾವ. ವಾರ್ತೈತೆ ಅದು ಕಟ್ಟಿಗೆ ಇದು ಹಾಳ ಇರಮಟ ಉರಿತೈತಿ. ಈಗ ನೋಡ್ರಿ ನೀರು ಪೂರ್ತಿ ಕುದಿ ಬಿತ್ತು. ಪುಂಡಿ ಸೊಪ್ಪು ಹಾಕಾಕತ್ತಾಳ. ಇವು ದಿನಸಿ ಎಲ್ಲ ಈಗ ಬೇಡ, ಸ್ವಲ್ಪ ಕುದ್ಮೇಲೆ ಹಾಕೋಣ. ಹ್ಞೂ ಹೆಂಗೈತಿ ಬೇ? ಎಳೆದೈತೆ ದಪ್ಪ ಬಲ್ತೈತಿ ಅದು? ಬಲ್ತೈತಿ ಅದು.
ಈಗ ಹುಳಿ ಭಾಳ ಬರುತ್ತೆ ಅದು. ಹುಳಿ ಭಾಳ ಬರ್ತೈತಿ. 2-3 ಸಲ ಬಸಿಬೇಕು. ನಾವು ಬ್ಯಾಸಿಗೆ ಹಾಕ್ಯಾರ ಈಗ ಮಳೆ ಒಂದೈತೈತಲ್ಲ ಹೆಚ್ಚು ಹಾಕ್ಬೇಕಿತ್ತು ಬಲ್ತೈತೆ ಹೆಚ್ಚು ಹಾಕ್ಬೇಕಿತ್ತು. ಇಳಿಗೆ ಸರಿ ಇಲ್ಲ ನಮ್ಮ ಮನ್ಯಾಗ, ಹಂಗಾಗಿ ಹೆಂಗೈತೆ ಹಂಗೆ ಇಡೀ ಸೊಪ್ಪು ಹಾಕೈತೆ. ಆಮೇಲೆ ಮಗಚ್ಕೊಂಡ್ರಾತು, ತಿರ್ವಿದ್ರಾತು. ಚಂದ ಕುದ್ಮೇಲೆ ತಿರ್ವಿದ್ರೆ ಅದೇನು ಹೊಡೆತೈತಿ. ಮನು ಹಿಂಗೆ ನೋಡು ಪುಂಡಿ ಸೊಪ್ಪು ಮಾಡೋದು. ಪುಂಡಿ ಪಲ್ಯ. ಪುಂಡಿ ಪಲ್ಯ, ಪುಂಡಿ ಸೊಪ್ಪಿನ ಚಟ್ನಿನ ಮಾಡ್ತಾರೆ ಬೇವ. ಮಿಕ್ಸಿ ಹಾಕಿ ಅದಕ್ಕೆ ಅಂದಾಜು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಮಿಕ್ಸಿ ಹಾಕ್ರೆ ನಾವು ಒಳಗೆ ಒಂದು ಈಟ ಎಲ್ಲಿ ಹೊರಕ ಒಂದು ಈಟ ಸೊಪ್ಪು ಒಂದ ಗಿಡದ್ದು ಸಿಕ್ತಂದ್ರೆ ಅದನ್ನ ಹರ್ಕೊಂಡ್ಬಂದು ಕುದಿಸಿ ಚಾದಬ್ರಿಗಿಟ್ಟು ಕಿಚ್ಚಿ ಕುದಿಸಿ ಅದಕ್ಕೆ ಬೆಳ್ಳುಳ್ಳಿ ಹಸಿಕಾಯಿ ಉಪ್ಪು ಹಾಕಿ ಜೀರಿಗೆ ಹಾಕಿ ಒಣಕಿಲ್ಲ ಗಸ ತಿಕ್ಕೊಂಡು ವರ್ಷನ್ ತಿಂತಿದ್ವಿ ರೊಟ್ಟೆ ಸುಡ ರೊಟ್ಟೆ. ಭಾಳಾದ್ರೆ ಪಲ್ಯ ಮಾಡ್ತಿದ್ವಿ. 1-2 ಗಿಡ ಸಿಕ್ಕರೆ ಮಾಡ್ತಿದ್ವಿ. ಚಲೋ ಆಯ್ತಲ್ಲ ಹುಳ್ಳಿಗೆ ರೊಟ್ಟೆ, ಬಿಸಿ ರೊಟ್ಟೆ. ಸ್ನೇಹಿತರೆ ಈಗ ನೋಡ್ರಿ ಟೈಮು 9 ಗಂಟೆ ಆಯ್ತು. ನಾಷ್ಟ ಮಾಡತ್ತೀನಿ. ಇಲ್ಲಿ ಚಟ್ನಿ ಮಾಡಿಟ್ಟೀನಿ. ಇದು ಶೇಂಗಾಕಾಳು ಚಟ್ನಿ ಮಾಡೀನಿ. ನೀನು ಕೊಬ್ಬರಿ ಚಟ್ನಿ ಹಾಕಿದ್ರಿ ತಿನ್ನಾಕ ರೊಟ್ಟ್ಯಾಗ, ಹಾಗಾಗಿ ಇವತ್ತು ಶೇಂಗಾ ಚಟ್ನಿ ಮಾಡಿದೆ. ದೋಸೆ ಹಿಟ್ಟು ಎಲ್ಲ ಇಲ್ಲೇ ಇಟ್ಕೊಂಡು ಮಾಡಬೇಕು. ಓಪಚ್ಚೆ ಸ್ಪೂನ್ ತೊಗೊಂಡ್ಬರ್ತೀನಿ ತಳ್ಳಿ ಕಂದ ಅಲ್ಲಿ ಯಾವ ನಿಂಗೆ ಚಮಚ ಬೇಕನ ನಮ್ಮ ಮನ್ಯಾಗ ಸಣ್ಣದೈತ್ರಿ ದೋಸೆ ತಿಕ್ಕಕ್ಕ, ಇವ್ರದ್ದು ಭಾಳ ಬರ್ತೈತಿ ಸಾರಿನ ಸಾರು. ಹಾಗಾಗಿ ರೌಂಡ್ ಅದು ಬಟ್ಟೆ ತಗೋತೀನಿ. ಸ್ವಲ್ಪ ಗಟ್ಟಿ ದೋಸೆ ಅಮ್ಮ ದೋಸೆ. ನೋಡ್ರಿ ದೋಸೆ ಹಿಟ್ಟು ರೆಡಿ ಆಯ್ತು. ಬರೀ ಬಿಸಿ ಬಿಸಿ ದೋಸೆ ಹಾಕೋಣ. ಇಲ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲ, ಎಲ್ಲ ಸೇರ್ತೈತಿ. ಮುಂಚೆ ಕಾದೈತಿ. ಬೆಳಗ್ಗೆ ನಿಂತು ಬಂತೀನಿ ಅನ್ನಕ್ಕೆ. ನಮ್ಮವ್ವ ಹಕ್ಕಿ ಹೊಲಿತಾರೆ ಹೊಲಿಸಿಲ್ಲ, ಒಂದು 4 ಭಾಳ ಹೊಲಿಸಿದ್ರು. ಹಂಗೆ ಒಳಗೆ ನೀರು ಹಿಡ್ದು ಹಾಕೋತೀನಿ. ಅದು ಇನ್ನೊಂದು ಆರಾಮದಾಗ ಅಲ್ಲಿ ಇಟ್ಕೋತಾರೆ. ಅವ್ರು ಸರ್ಬತ್ತು ತಂದಾಗ ಇಟ್ಕೊಂಡು ನೀರು ಅಲ್ಲಿ ಹೊಸ ಮನೆಯಾಗ ಮಮ್ಮಿ ಮಮ್ಮಿ ಮಾತಾಡು. ಆಯ್ತು ಯಾರು ಮಾಡ್ತೀರಿ ಅಂತ ನಮ್ಮ ಓಡಾಡಿ ಹಸಿ ಹೋಯ್ತಾ ಇಲ್ಲ ನೀರು ಸಾಲೋದಿಲ್ಲ. ಯಾಕಂದ್ರೆ ನಾವಿರೋ ನೀರಿಂದ ನೀರು ಹಾಕ್ಬೇಕು. ಆ ಒಳಗಿಟ್ಟು ಅಜ್ಜಿ ಏನಾಗುತ್ತೆ ಕೇಳು. ಸ್ನೇಹಿತರೆ ನೋಡ್ರಿ ಟೈಮು 4 ಗಂಟೆ ಆಗೈತ್ರಿ. 4:10 ಆಯ್ತು ಕರೆಕ್ಟ್. ಸ್ವಲ್ಪ ಮಲ್ಕೊಂಡಿದ್ದೆ, ಒಂದು ಸ್ವಲ್ಪ ನಿದ್ದೆ ಹತ್ತಂಗೆ ಹತ್ರ ತನು ಇಲ್ಲಿ ಕಾಟ ಮನೆ ಮಲ್ಕೊಂಡಿದ್ದೆ. ಜಗ್ಗು ಥಂಡಿ ಗಾಳಿ ಬಿಟ್ಟೈತಿ. ಹಾಗಾಗಿ ಎದ್ದವನ್ನ ಹತ್ರ ಹೋದೆ, ನಿದ್ದೆ ಹತ್ತಲಿಲ್ಲ. ಎಚ್ಚರ ಆಗ್ಬಿಟ್ಟೆ. 10 ನಿಮಿಷನ ನಿದ್ದೆ ಹತ್ತಿಲ್ಲ, 5 ನಿಮಿಷ ಹತ್ತಿತ್ತೇನೋ. ಅಷ್ಟಕ್ಕೆ ತಲೆನೋವು ವಿಪರೀತ ತಲೆನೋವು ಬಂದೈತೆ. ಹಾಗಾಗಿ 5 ಗಂಟೆ 5:15 ಕಾಸ್ತಿದ್ದೆ ಚಹಾ ನಾನು. ಈ ತಲೆನೋವು ಸಲಾಗಿ ಸ್ವಲ್ಪ ಬೇಗ ಚಹಾ ಇಟ್ಟಿನಿ. ನಮ್ಮವ್ವ ಇಲ್ಲಿ ಮಗಳ ಮನೆ ಹತ್ರ ಹೋಗಿ ಮಾತಾಡ್ಕೊಂಡು ಕೂತ.
ಮಮ್ಮಿ ಇದೇನು ವಾಟೆಲಾಗ ಏನೈತಿ ಇದು ವಾಟೆ ಇದು ಈ ದೋಸೆ ಮಾಡಿದ್ನಲ್ಲ ಎಣ್ಣೆ ಹಾಕೊಂಡಿದ್ದೆ, ಹಾಗಾಗಿ ಚಹಾ ಕುಟ್ಟೀನಿ. ಚಹಾ ಕುಡಿದ್ರೆ ಸ್ವಲ್ಪ ತಲೆನೋವು ಹೋಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ಇದ್ದೀನಿ. ನಮ್ಮ ಅವನ ಕರೆದ ಖುಷಿ ಆಗ್ಬಿಡ್ತಾಳೆ. ಹೇಳ್ದೆ ಇದು ಸರಿ, ನಮ್ಮ ಅವಾಗ ಆಕೆ ಹೇಳ್ದಲ್ಲ ನಾವು ಚಹಾ ಮಾಡಿಬಿಟ್ಟು ಭಾರಿ ಖುಷಿ. ಒಂದು ಸರಿ ನಾನು ಇಷ್ಟ ಇಲ್ಲ ಅಂದ್ರೆ ಆಕೆ ಬೇಗ ಹೇಳಿದ್ರೆ ನಾನು ಬೇಗ ಇರ್ತಿರಲ್ಲ. ಅದೇ ಅವ್ರಿಗೆ ಹೇಳಕ್ಕೆ ಮುಂಚೆ ಮಾಡಿಕೊಟ್ರೆ ಭಾರಿ ಖುಷಿ ಐತಿ ಚಹಾ ಕುಡಿಬೇಕಂದ್ರೆ. ಚಹಾ ರೆಡಿ ಆಯಿತು, ಬೆಲೆ ಚಹಾ ಸ್ವಲ್ಪ ಕುದಿಲ್ರಿ, ಯಾಕಂದ್ರೆ ಹಾಲು ಗಟ್ಟಿ ಇರುತ್ತಲ್ಲ, ಎಮ್ಮೆ ಹಾಲು ಗಟ್ಟಿ ಇರುತ್ತೆ, ಹಾಗಾಗಿ ಕುದಿಸಿದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ ಚಹಾ. ಆಮೇಲೆ ಫ್ರಿಜ್ನಾಗ ಇಟ್ಟು ಅದು ಗಟ್ಟಿ ಆಗಿತ್ತೈತಲ್ಲ ಆಯಿಸ್ತಾರ. ಅದು ಅಷ್ಟೇ ಏನು ಗಟ್ಟಿ ಆಗಿಲ್ಲ, ಅಷ್ಟು ಗಟ್ಟಿ ಅದು ಚಾಕ್ ಆಗಲ್ಲ. ಅದು ಪೂರ್ತಿ ವಾಪಸ್ ಹಾಲು ಆದ್ಮೇಲೆ ಹಾಕ್ತೀವಿ. ಬಾಂಡೆ ಅದು ಇಷ್ಟು ಬಾಂಡೆ ಅದು ಈಗ ಊಟ ಮಾಡಿದ್ವು, ಅಷ್ಟು ತಿಕ್ಕಬೇಕು. ತನೂ ಎದ್ದು ಏಳೋಷ್ಟೊತ್ತಿಗೆ ಇದು ಮಾಡ್ಕೊಂಡ್ಬಿಡ್ತೀವಿ. ಕಸ ಅಂದ ಇಷ್ಟು ಬಾಂಡೆ ತಿಕ್ಕೊಂಡ್ರೆ ಆಗುತ್ತೆ. ಪುಂಡಿ ಪಲ್ಯ ಮಾಡಿಟ್ಟಿದ್ದು ಹಂಗೆ ಐತ್ರಿ, ರೊಟ್ಟಿ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಹಾಕಿ ಹೋಗ್ಕೊತ ನಿಂತೀವಲ್ಲ, ಹಾಗಾಗಿ ಸುಸ್ತಾತು. ಬ್ಯಾಬಿಡ್ ರಾತ್ರಿ ಮಾಡೋಂಗಿಲ್ಲ. ಇವು ಆಗ ಸಿಕ್ಕಿದ್ದು ಬಾಂಡೆ. ಹಿಂಗಾಗುತ್ತೆ ಚಹಾ ಸೊಸದ ಹುಡ್ಕಕ್ಕೆ ಹೋಗಿ ಚಹಾ ಹೋಗ್ತಿದ್ದೆ ಅಲ್ಲಿ. ಚಹಾ ಸೊಸ ತೆಗಿದ್ರೆ ಅದು ಗೊತ್ತಿಲ್ಲ. ಈಗ ಉಪ್ಪಲ್ಲಿ ಮತ್ತೇನು ಮಾಡ್ತಿ? ಏನದು ಉಪ್ಪಿದ್ರೆ ಸ್ವಲ್ಪ ಚಹಾ ಚೆಲ್ಲಿದೆ ಅಷ್ಟು. ಒಳ್ಳೆ ಹಚ್ತೀನಿ. ಭಾಳ ಕಷ್ಟ ರೀ ಇಲ್ಲಿ ಮನೆಗೆ ಇರೋದು. ಯಾಕಂದ್ರೆ ಸುಮಾರು ಸಲ ಹೇಳೀನಿ, ಎಲ್ಲರ ತೊಂದರೆ ಐತಿ. ಗ್ಯಾಸ್ ಆಫ್ ಮಾಡ್ದಾಗ ಕಡಿಗಿರ್ರಿ ನೋಡ್ರಿ, ನಾನು ಎಷ್ಟು ಚೆನ್ನಾಗಿ ಇದ್ದೀನಿ ಏನಾರು ಮಾಡ್ಕೊಳ್ಳೋದು. ಜೀವ ಕುದೀತು, ಇಷ್ಟು ಗಟ್ಟಿ ಚಹಾ ಚೆಲ್ಲಿದ್ನಲ್ಲ ಅಂತೇಳಿ. ನಮ್ಮ ಬಂದ್ಮೇಲೆ ತುಮಕನ ಹೋಗಿತ ಮುಂದೆ ಇದು ಉಕ್ಕಿಸ್ತೇನೆ ಚಹಾ ಅಂತೇಳಿ. ಸ್ವಲ್ಪ ನೀರು ಕೊಡ, ನಂಗೆ ಬೇಡ್ತಿ ಸ್ವಲ್ಪ ಕುಡಿ, ಭಾರಿ ಈಗ ಬೇಡ. ಚೂರು ಕುಡಿಬೇಕಷ್ಟೇ, ಇಷ್ಟ ಕೊಡ್ತೀನಿ. ಈ ಲೋಟದಾಗ ಇಷ್ಟು ಕೊಡಿ, ಅರ್ಧ ಕೊಡ್ತೀನಿ ಆಯ್ತಾ. ನಮ್ಮ ತಮ್ಮ ಮುಂಡ್ರಿಗೆ ಹೋದ್ರೆ ಸ್ವಲ್ಪ ಕೆಲಸ ಐತಂತೇಳಿ ಸಮಸ್ಯೆ. ಸ್ನೇಹಿತರೆ, ನಮ್ಮ ಮನೆಗೆ ಹೊಸ ಫ್ರಿಜ್ ಬಂದೈತ್ರಿ. ನನ್ನ ತವ್ರ ಮನೆಗೆ ಹೊಸ ಮನೆ ಮೇಲೆ ತೊಗೊಳೋದು ಇತ್ತು, ಆದರೆ ಅರ್ಜೆಂಟಾಗಿ ಈಗ ತೊಗೊಂಡ್ರು. ತೋರಿಸ್ತೀನಿ ಅಂತ ಫ್ರಿಜ್ ಅಂತೇಳಿ. ಆದರೆ ಇದು ಮನೆಗೆ ಅಂತೇಳಿ ತೊಗೊಂಡಿರೋದಲ್ಲ, ಬಿಸ್ನೆಸ್ಗೆ ಅಂತೇಳಿ ತೊಗೊಂಡಿರೋದು. ನಮ್ಮ ತಮ್ಮನ ಬಿಸ್ನೆಸ್ಗೆ ಅಂತ ತೊಗೊಂಡಿರೋ ಫ್ರಿಜ್ ನೋಡ್ರಿ. ಇದು ಹೋಟೆಲ್ಯಾಗ ಬೇಕ್ರಿಯಾಗ ಇರ್ತೈತಲ್ರಿ ಅಂಥ ಫ್ರಿಜ್ಜು, ದೊಡ್ಡದೈತಿ. ಏನು ಕಂಪ್ನಿ ಎಲ್ಲಿರುತ್ತೆ ಹೆಸರು ಗೊತ್ತಿಲ್ಲ ನಂಗೆ ಇದ್ರದ್ದು, ಒಟ್ಟಿನಲ್ಲಿ ದೊಡ್ಡದೈತೆ. ಆದಿತ್ಯ ಮಿಲ್ಕ್ ಅಂತ ಐತಿ. ಅದ್ರ ಮೇಲೆ ಫ್ರಿಜ್ಜು ಬಸ್ ತೋರಿಸ್ತೀನಿ ಅಂತ ಬ್ಯಾಕ್ ಕ್ಯಾಮ್ರಾ ಹಾಕಿ ಎಷ್ಟು ದೊಡ್ಡದೈತಿ ಎಂಥದೈತಿ ಅಂತೇಳಿ ತೋರಿಸ್ತೀನಿ. ಏನಪ್ಪ ಅಂದರೆ ನೆಕ್ಸ್ಟು ಲಾಗ್ನಾಗ ತೋರಿಸ್ತೀನಿ ಎದಕ್ಕೆ ಬಂತು, ಎದಕ್ಕೆ ಫ್ರಿಜ್ ತೊಗೊಂಡ್ರಿ ಇವರು, ಮನೆ ಕಟ್ಟೋ ಟೈಮ್ನಾಗ ಇದನ್ನೇ ಯಾಕೆ ತೊಗೊಂಡ್ರು, ಎಲ್ಲಿ ತೊಗೊಂಡ್ರು, ಎಷ್ಟು ಎಲ್ಲನೂ ಆಮೇಲೆ ಹೇಳ್ತೀನಂತ. ದೊಡ್ಡದಿದೆ ಫ್ರಿಜ್ ಮಾತ್ರ. ಮಾಮೂಲಿ ಮನೆಗೆಲ್ಲ ತೊಗೋತೀವಲ್ಲ ಆ ಥರದ್ದಲ್ಲ, ಹೋಟೆಲ್ ಅದ್ರೊಳಗೆ ಇರುತ್ತಲ್ಲ. ಒಟ್ಟಿನಲ್ಲಿ ಬಿಸ್ನೆಸ್ಗೋಸ್ಕರ ಅಂತ ತೊಗೊಂಡಿರೋಂಥ ಫ್ರಿಜ್ಜು ಅಂಥದ್ದು ತಂದಾರಿ. ಬರ್ದು ನೋಡೋಣ ಅಂತ ಹೆಂಗೈತೆ ಅಂತೇಳಿ. ಸ್ನೇಹಿತರೆ ನೋಡಿರಿ, ಸಂಜೆ ಆಯಿತು, ಚಹಾ ಕುಡಿದ್ವಿ. ನಾನು ಕರೆದೆ ಬಂದ್ಲು, ಚಹಾ ಕುಡಿದು ಮತ್ತೆ ಮಾತಾಡ್ಕೊತ. ಆಕೆಗೆ ಟೈಮ್ ಪಾಸ್ ಆಗಲ್ಲ ರೀ ಕೆಲಸ ಮುಗಿದ್ಮೇಲೆ. ಅವ್ರು ಗೌಂಡಿಯವ್ರು ಬಂದ್ರೆ ಫುಲ್ ಬ್ಯುಸಿ ಇರ್ತಾಳೆ. ಯಾಕೋ ಈಗ ಒಂದು 4 ದಿನದಿಂದ ಗೌಂಡಿಗಳು ಬರೋತ್ತಿಲ್ಲ, ಸ್ವಲ್ಪ ಆರಾಮಾಗಿದ್ದಾಳೆ. ಆದ್ರೆ ಸುಮ್ಮನೆ ಕೊಡಲ್ರಿ ಅಮ್ಮ, ಏನಾದರೂ ಕೆಲಸ ಮಾಡ್ತಾನೆ ಇರ್ತಾಳೆ. ನಾನು ಬೈತಿರ್ತೀನಿ, ಅದೇನು ಹುಡುಕಿ ಮಾಡ್ತೀವಿ, ಸ್ವಲ್ಪ ಕುಂದ್ರು ಬಾ, ಸ್ವಲ್ಪ ಮಲ್ಕೋ ಅಂತ ಹೇಳಿ ಅಷ್ಟು ಕೆಲಸ ಮಾಡ್ತಾಳ್ರಿ. ಇವತ್ತು ಯಾಕೋ ಸ್ವಲ್ಪ ಬೆಳಗ್ಗೆಯಿಂದ ಹಾಸಿಗೆ ಅದೆಲ್ಲ ಹೋಗುದಲ್ರಿ, ಸ್ವಲ್ಪ ಈಗ ಸುಸ್ತು ಆರ್ಷಣಕ್ಕೆ ಹೋಗ್ಬಿಟ್ಟಾಳೆ ಮಾತಾಡ್ಕೊತ. ಅದೇತಿಡಮ್ ನಮ್ಮ ತನ್ನ ಬಂಗಾರಿ ಮಲ್ಕೊಂಡಿದ್ರೆ ಇಲ್ಲ. ಇವ್ರ ಮಾಮ ಮುಂಡ್ರಿಗೆ ಏನ್ರಿ ಸ್ವಲ್ಪ ಕೆಲಸ ಇದೆ ಅಂತೇಳಿ, ಹಾಗಾಗಿ ಸರಿ. ಈ ಹುಡುಗಂದು ಬರೀ ಇರಲಿ, 2 ರೂಪಾಯಿ ಇಸ್ಕೊತೈತಿ, 4 ರೂಪಾಯಿ ಇಸ್ಕೊತೈತಿ. ಹೂವು ಚಾಕ್ಲೇಟ್ ಬೇರೆ ಬೇರೆ ತರ್ತೈತಿ. ಕೈ ತುಂಬ ತಿನ್ನಿಸು, 5-10 ರೂಪಾಯಿ ಒಯ್ದ್ರೈತಿ ತೊಗೊಳೋದು ತಿನ್ನೋದು ಇದೆ ಕೆಲಸ. ಆ ಮನೆ ಈ ಮನೆಗೆ ಎನಿ ಟೈಮ್ ಚಪ್ಪಲ್ ಹಾಕ್ಕೊಂಡೇ ಇರ್ತಾನೆ ಅವನು. ಇದು ಮಲ್ಕೊಂಡಿತ್ತು, ಈಗ ಎದ್ದೈತಿ. ಹೇಳತ್ಲೆ ಚಹಾ ಅಂತ ಎದ್ದೈತಿ. ಚಹಾ ಬೇಕಂತ. ಮಮ್ಮಿ
ಟೀ ಅಂದ. ಕೂಸಿಗೆ ಟೀ ಹಾಕ್ಕೊಂಡು ಹೋಗಿ ಕೊಡ್ತೀನಿ ರೀ. ಸಂಜೆ 5:25 ಶುರು ಮಾಡ್ಬೇಕೀಗ ಬಾಂಡೆನ ಮತ್ತು ಕಸನ. ಬೆಕ್ಕು ಬಂದಿಲ್ಲ ರೀ ಇವತ್ತು. ಯಾಕೋ ಬೆಳಿಗ್ಗೆ ಆಗಲ್ಲಿ ಬಂದಿತ್ತು, ಅದಕ್ಕೆ ಕಲಿಸಿದ್ದೀನಿ ಹಾಕ್ಬೇಕಂತೇಳಿ ಬಂದೇ ಇಲ್ಲ, ಹೊಳೆ ಹೋಗಿದ್ದು. ನಂಗೆ ಬೆಕ್ಕಿಗೆ ಏನೋ ಒಂಥರ ಫೀಲ್. ಯಾರೇ ನನ್ನ ಕೈಯಲ್ಲೇ ಎಲ್ಲನೂ ಕಲಿಸಿ ಅದು ಪ್ಲೇಟಿಗೆ ಹಾಕ್ತೀನಿ. ನಮ್ಮ ಜಗ್ಗು ಬೈತಾಳೆ, ಒಳ್ಳೆ ಮಕ್ಕಳು ಮಾಡ್ದಂಗೆ ಮಾಡ್ತೀಯಲ್ಲ ಅದಕ್ಕೂ ಅಂತೇಳಿ. ಏನೋ ಗೊತ್ತಿಲ್ಲ. ನಾಯಿ ಬೆಕ್ಕು ಬೇರೆ ಒಟ್ಟು ಪ್ರಾಣಿಗಳಂದ್ರೆ ಇಷ್ಟ. ಅವಕ್ಕೆ ಏನಾದರೂ ತಿನ್ನಕ್ಕೆ ಕೊಡೋದು, ತಿನ್ನಿಸೋದು ಭಾಳ ಖುಷಿ ಕೊಡ್ತದೆ ನನಗೆ. ಇನ್ನು ಅಲ್ಲಿ ಹೋಗೇ ಇಲ್ಲರಿ ಅದೆಲ್ಲ ನನಗೆ ಬಾಗಲಕೋಟೆಗೆ. ಇಲ್ಲಿ ಮೊದಲು ನಾನು ಹಂಗೆ ಮಾಡ್ತಿದ್ದೆ. ನಾನು ಯಾವುದಾದ್ರೂ ನಾಯಿ ಮರಿ ಹಾಕೈತಂದ್ರೆ ಅಷ್ಟು ಮರಿ ತಂದಿಟ್ಕೊಳ್ಳೋದು ಇಲ್ಲೇ. ಹಂಗೆ ಮಾಡ್ತಿದ್ದೆ. ನಮ್ಮ ತಂಗಿ ನಾನು ಈ ಥರ ಭಾಳ ಕೆಲಸ ಮಾಡ್ತಿದ್ದೆ. ಸ್ನೇಹಿತರೆ, ನಮ್ಮ ಮನೆಗೆ ಹೊಸ ಫ್ರಿಜ್ ಬಂದೈತ್ರಿ. ನನ್ನ ತವ್ರ ಮನೆಗೆ ಹೊಸ ಮನೆ ಮೇಲೆ ತೊಗೊಳೋದು ಇತ್ತು, ಆದರೆ ಅರ್ಜೆಂಟಾಗಿ ಈಗ ತೊಗೊಂಡ್ರು. ತೋರಿಸ್ತೀನಿ ಅಂತ ಫ್ರಿಜ್ ಅಂತೇಳಿ. ಆದರೆ ಇದು ಮನೆಗೆ ಅಂತೇಳಿ ತೊಗೊಂಡಿರೋದಲ್ಲ, ಬಿಸ್ನೆಸ್ಗೆ ಅಂತೇಳಿ ತೊಗೊಂಡಿರೋದು. ನಮ್ಮ ತಮ್ಮನ ಬಿಸ್ನೆಸ್ಗೆ ಅಂತ ತೊಗೊಂಡಿರೋ ಫ್ರಿಜ್ ನೋಡಿರಿ. ಇದು ಹೋಟೆಲ್ಯಾಗ ಬೇಕರಿಯಾಗ ಇರ್ತೈತಲ್ರಿ ಅಂಥ ಫ್ರಿಜ್ ದೊಡ್ಡದೈತಿ. ಏನು ಕಂಪ್ನಿ ಎಲ್ಲಿರುತ್ತೆ ಹೆಸರು ಗೊತ್ತಿಲ್ಲ ನಂಗೆ ಇದ್ರದ್ದು. ಒಟ್ಟಿನಲ್ಲಿ ದೊಡ್ಡದೈತೆ. ಆದಿತ್ಯ ಮಿಲ್ಕ್ ಅಂತ ಐತಿ. ಅದ್ರ ಮೇಲೆ ಫ್ರಿಜ್ ಬಸ್ ತೋರಿಸ್ತಂತ ಬ್ಯಾಕ್ ಕ್ಯಾಮ್ರಾ ಹಾಕಿ ಎಷ್ಟು ದೊಡ್ಡದೈತಿ ಎಂಥದೈತಿ ಅಂತೇಳಿ ತೋರಿಸ್ತೀನಿ. ಏನಪ್ಪ ಅಂದರೆ ನೆಕ್ಸ್ಟು ಲಾಗ್ನಾಗ ತೋರಿಸ್ತೀನಿ ಎದಕ್ಕೆ ಬಂತು, ಎದಕ್ಕೆ ಫ್ರಿಜ್ ತೊಗೊಂಡ್ರಿ ಇವರು, ಮನೆ ಕಟ್ಟೋ ಟೈಮ್ನಾಗ ಇದನ್ನ ಯಾಕೆ ತೊಗೊಂಡ್ರು, ಎಲ್ಲಿ ತೊಗೊಂಡ್ರು, ಎಷ್ಟು ಎಲ್ಲನೂ ಆಮೇಲೆ ಹೇಳ್ತೀನಂತ. ದೊಡ್ಡದೈತೆ ಫ್ರಿಜ್ ಮಾತ್ರ. ಮಾಮೂಲಿ ಮನೆಗೆಲ್ಲ ತೊಗೋತೀವಲ್ಲ ಆ ಥರದ್ದಲ್ಲ, ಹೋಟೆಲ್ ಅದ್ರೊಳಗೆ ಇರುತ್ತಲ್ಲ. ಒಟ್ಟಿನಲ್ಲಿ ಬಿಸ್ನೆಸ್ಗೋಸ್ಕರ ಅಂತ ತೊಗೊಂಡಿರೋಂಥ ಫ್ರಿಜ್ಜು ಅಂಥದ್ದು ತಂದಾರಿ. ಬರ್ರಿ ನೋಡೋಣ ಅಂತ ಹೆಂಗೈತೆ ಅಂತೇಳಿ. ನೋಡಿರಿ ದೊಡ್ಡದೈತಿ, ಇಷ್ಟು ದೊಡ್ಡದೈತಿ. ನಂಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ, ಆಮೇಲೆ ಕೇಳ್ಕೊಂಡು ಹೇಳ್ತೀನಿ ಎಷ್ಟು ಏನು ಇದ್ರ ಬಗ್ಗೆ ಹೇಳೋಕ್ಕೆ. ಕತ್ಲೈತ್ರಿ, ಹಿಡ್ಕೊಂಬಂದೀನಿ, ಟಾರ್ಚ್ ಹಾಕೋತೀನಿ. ಹಾಂ ಇಲ್ಲ ಬಿಡು. ನೋಡಿರಿ ಈ ಥರ ಐತೆ ಫ್ರಿಜ್. ಹೆಂಗೈತಿ ನಮ್ಮ ತಮ್ಮ ಇಲ್ಲಿ ಫುಲ್ಲು ಐಸ್ ಆಗ್ಬಿಟ್ಟೈತ್ರಿ. ಕೋಲ್ಡ್ ಐತಲ್ಲ ಹವಾ ಈಗ, ಹಾಗಾಗಿ ಹಾಲಿಟ್ಟೀನಿ ಈ ಕಡೆಗೆ. ಫ್ರಿಜ್ ನೋಡ್ರಿ ಈ ಥರ ಐತಿ. ಏನೈತಿ ಅದು ಬೆಣ್ಣೆ ಇಟ್ಟೈತಿ ಅಜ್ಜಿ ಅದ್ರಾಗ. ಹಿಂಗೈತೆ ನೋಡ್ರಿ, ದೊಡ್ಡದೈತಿ. ಇದು ಹಾಲು ಹಾಕಿಡಕ್ಕೆ ಬೇಕು ಎರಡು, ಹಾಗಾಗಿ ಅವನ್ನ ಇಟ್ಟಿರ್ತಾನೆ ನಮ್ಮ ತಮ್ಮ, ಅಲ್ಲೇ ಇಟ್ಟಿರ್ತಾನೆ. ಇಷ್ಟು ದೊಡ್ಡದೈತೆ ನೋಡ್ರಿ ಫ್ರಿಜ್. ಅಲ್ಲ ಕಂದ ದೊಡ್ಡದೈತಲ್ಲ. ಯಾಕಂದ್ರೆ ಕೋಲ್ಡ್ ಐತಿ. ಯಾಕಂದ್ರೆ ನೀನು ಆಗಲ್ಲೇ ಸ್ವಲ್ಪ ಆನ್ ಮಾಡಿಲ್ಲ, ಇವತ್ತು ಹೊರಗಡೆ ಮಳೆ ಐತಲ್ಲ, ಹಾಗಾಗಿ ಸ್ವಲ್ಪ ಕೋಲ್ಡ್ ಐತದೆ. ಏನು ನೀನೇ ಫುಲ್ ಆನ್ ಮಾಡಿತ್ತ, ಹಾಗಾಗಿ ಜಾಸ್ತಿ ಕೋಲ್ಡ್ ಐತಿ. ಸರಿ ಬಿಡು. ಈ ಥರ ಐತೆ ನೋಡ್ರಿ. ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹೊಸ ಫ್ರಿಜ್ ಹಾಂ ಇಲ್ಲೇ ಐತ್ರಿ. ಇದು ಪವರ್ ರನ್ ಅಂತ. ಇಲ್ಲಿ 2 ಲೈಟ್ ಕೊಟ್ರೆ, ಗ್ರೀನ್ ರೆಡ್. ಇದಕ್ಕೆ ಈ ಮನೆ ಒಳಗೆ ಇಟ್ಕೊಳ್ಳೋದು ಭಾರಿ ಕಷ್ಟ ಇದನ್ನ. ಅದು ಹಂಗಾಗಿ ಇದು ಬಂದು ಇನ್ನೂ ಹತ್ತಾಗೈತಿ ಇದು ಮನೆ. ಇನ್ನು ಸ್ವಲ್ಪ ದಿನ ಎಲ್ಲರೂ ಹೊಸ ಮನೆಗೆ ಹೋಗ್ಬಿಡ್ತಾರೆ. ಅವಾಗ ಅಷ್ಟು ದೊಡ್ಡ ಮನೆಯಾಗಿದೆ. ಒಂದು ಫ್ರಿಜ್ ಒಂದು ಸೈಡ್ ಎಲ್ಲ ಒಂದು ಕಡೆ ಆರಾಮ್ ಕೊಡ್ತೈತಿ. ಅದಕ್ಕೆ ಇದಕ್ಕೆ ಸ್ಟೆಪ್ಲೈಸರ್ ತಂದು ಇಟ್ಟಾರ. ಅಂದ್ರೆ ಕರೆಂಟ್ ಡೈರೆಕ್ಟಾಗಿ ಕೊಡೋಕೆ ಬೇಡ ಅಂತೇಳಿ ಇದನ್ನು ಹಾಕಿ ಕೊಟ್ಟಾರೆ. ಅದ್ರೊಳಗೆ ಎಲ್ಲ ಜಂಜಾಟ ಮಾಡಿಬಿಟ್ಟಾರ. ಒಂದು ಮಿಕ್ಸಿ ಹಾಕೋಬೇಕಂದ್ರೆ ಇದ್ರಾಗ ಚುಚ್ಬೇಕು, ಗ್ಯಾಂಗ್ ಬಾಕ್ಸಿಗೆ ಚಾರ್ಜ್ ಅದ್ರಾಗ, ಫ್ಯಾನ್ ಹಚ್ಬೇಕಂತ ಅದ್ರಾಗ, ಎಲ್ಲದ್ರಾಗ ಹಿಂಗೆ ಅದ್ರೊಳಗೆ ಕೊಟ್ಟಾರ. ಹಾಗಾಗಿ ಭಾಳ ಸಮಸ್ಯೆ ಐತಿ ಇಲ್ಲಿ. ಅದೇನು ಮಾಡಿದ್ರಿ, ಬಿಸ್ನೆಸ್ಗೋಸ್ಕರ ಇದು ಅನಿವಾರ್ಯ ಇತ್ತು ನಮ್ಮ ತಮ್ಮ ಮಾಡೋ ಬಿಸ್ನೆಸ್ಸಿಗೆ. ಹಾಗಾಗಿ ತೊಗೊಂಡು ಬಂದು ಇಟ್ಕೊಂಡಾರ. ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ.